ದೇಶದ ಹಿತದೃಷ್ಟಿಯಿಂದ ಪೆಟ್ರೋಲ್ ಬಗ್ಗೆ ಜೊತೆಲಿ ಈ ಚಿನ್ನ ಖರೀದಿ ಬಗ್ಗೆ ದೇಶದ ಹಿತದೃಷ್ಟಿಯಿಂದ ಅವರು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಡಂತ ಕೆಲಸ ಆಗಿದೆ. ಇವತ್ತು ಕಾಂಗ್ರೆಸ್ಸಿನ ನಾಯಕರು ಅವರು ಟೀಕೆ ಮಾಡ್ತಾ ಇದ್ದಾರೆ, ಇಲ್ಲ ಅನ್ನಕ್ ಹೋಗಲ್ಲ ನಾನು. ಯಾಕೆ ಮೊದಲನೇದಾಗಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಯಾವ ರೀತಿಯಲ್ಲಿ ಮಿತಿಯನ್ನು ಕಡಿಮೆ ಮಾಡಬೇಕನ್ನಂತ ಉದ್ದೇಶದಿಂದ ಇವತ್ತು ಅವ್ರ ಹೇಳಿಕೆಯನ್ನು ಕೊಡಂತ ಕೆಲಸ ಆಗಿದೆ. ಕಾಂಗ್ರೆಸ್ ನಾಯಕರು ಬಹಳಷ್ಟು ವ್ಯಂಗ್ಯವಾಗಿ ಮಾತಾಡಂತ ಕೆಲಸ ಆಗ್ತಾ ಇದೆ. ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಅತಿ ಹೆಚ್ಚು ರಿಸ್ಕ್ ಇರುವಂತ ಪ್ರಧಾನಮಂತ್ರಿಗಳು. ಮೊನ್ನೆ ಪಾರ್ಲಿಮೆಂಟ್ಗೆ ಹೋಗುವಂತ ಸಂದರ್ಭದಲ್ಲಿ ಒಂದೇ ವಾಹನ ಇನ್ನೊಂದು ವಾಹನ ಭದ್ರತೆ ತಗೊಂಡು ಎಲ್ಲ ವಾಹನಗಳಲ್ಲಿ ಬಗ್ಗೆ ಕೂಡ ಅದರ ಕಟ್ ಆಫ್ ಮಾಡಿ ಭದ್ರತೆ ಸ್ವಲ್ಪ ತಗೊಂಡು ಪಾರ್ಲಿಮೆಂಟ್ಗೆ ಮತ್ತು ಇನ್ನೊಂದು ಇದಕ್ಕೆ ಕಮಿಟಿ ಮೀಟಿಂಗ್ಗಳು ಕೂಡ ಹೋಗುವಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳಂತೂ ಅವ್ರೇನು ಭದ್ರತೆ ಹಿಂದೆಗಡೆ ಬರ್ತಾ ಇದ್ರು, ಪೆಟ್ರೋಲ್ನ ಇದು ಜಾಸ್ತಿ ಬಳಕೆ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಅವ್ರೇನು ಪ್ರಿಕಾಷನರಿ ಮೆಜರ್ಸ್ ತಗೋಣಂತ ಕೆಲಸ ಮಾಡಿದಾರ. ಹಂಗೆ ಮುಂದಿನ ಪಾಳ್ಯ ಯಾರ್ದು? ಮುಂದಿನ ಪಾಳ್ಯ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು, DK ಜಿ ಅವರದ್ದು ಮುಂದಿನ ಪಾಳ್ಯ. ಅದೇ ರೀತಿಯಲ್ಲಿ ಅವರು ರಾಹುಲ್ ಗಾಂಧಿ ಅವರುಗಳು ಅವರಲ್ಲಿ ಕೂಡ ಭದ್ರತೆ ಜಾಸ್ತಿ, ಅವ್ರು ಕೂಡ ಕಡಿಮೆ ಮಾಡಬೇಕಾಗುತ್ತಲ್ಲ. ಅದಕ್ಕೋಸ್ಕರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ DK ಶಿವಕುಮಾರ್ ಅವ್ರಿಗೆ ಅವ್ರು ಕೂಡ ಪ್ರಧಾನಮಂತ್ರಿಗಳೇ ಕಮ್ಮಿ ಮಾಡ್ಕೊಂಡಂತ ಟೈಮಲ್ಲಿ ನೀವು ಕೂಡ ಬಹಳ ಕಡಿಮೆ ಮಾಡಿರಲ್ಲ ಅನ್ನೋಂಥದ್ದು ನಾನು ಒಂದ್ ರೀತಿ ಅವ್ರಿಗೆ ಪ್ರಧಾನಮಂತ್ರಿಗಳು ಅವ್ರು ಮಾಡಿರೋ ಕಾರಣ ನೀವು ಕೂಡ ಮಾಡ್ರಿ ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡಂತ ಕೆಲಸ ಮಾಡ್ತೀನಿ. ಹಂಗಾಗಿ ಕಾಂಗ್ರೆಸ್ ನಾಯಕರು ದೇಶದಲ್ಲಿ ಇವತ್ತು ಇದ್ದಂತ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ದೇಶ ಮುಖ್ಯ ಅಲ್ಲ, ಅದೆಲ್ಲ ಕೂಡ ನೆಹರು ಕುಟುಂಬನೇ ಬಹಳ ಮುಖ್ಯ ಅನ್ನೋಂಥ ರೀತಿಯಲ್ಲಿದೆ. ದೇಶದ ಹಿತದೃಷ್ಟಿ ಅವ್ರಿಗೆ ಬೇಕಾಗಿಲ್ಲ. ಅವರೆಲ್ಲ ಕೂಡ ಒಂದೇನಂದ್ರೆ ನೆಹರು ಕುಟುಂಬ, ಗಾಂಧಿ ಕುಟುಂಬ ಅನ್ನೋಂಥ ರೀತಿಯಲ್ಲಿದೆ. ನಮ್ಮೆಲ್ಲರೂ ಕೂಡ ದೇಶ ಮೊದಲ, ದೇಶ ಆದ್ಮೇಲೆ ಜನ, ನಾಯಕರು ಅನ್ನೋಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಪ್ರಧಾನಮಂತ್ರಿಗಳು ಆ ರೀತಿಯಲ್ಲಿ ಅವ್ರು ಕೂಡ ಮಾಡೋಂಥ ಕೆಲಸ ಆಗ್ಲಿ ಅನ್ನೋಂಥ ಒತ್ತಾಯ. ಸರಿ, ಕಾಂಗ್ರೆಸ್ ನಾಯಕರು ಅನ್ನೋದು ಏನಂದ್ರೆ 12 ವರ್ಷದಲ್ಲಿ ಮೋದಿ ಅವರು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಟ್ಟ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಕಾರಣ ಇವಾಗ ಅವರು ಜ್ಞಾನ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅವರು ಅವತ್ತಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಏನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಬೇಕಾಗುತ್ತೆ. ಇಂದಿರಾ ಗಾಂಧಿ ಅವರು ಕೂಡ ಅವತ್ತಿನ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ಅದೇ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರ. 91ರಲ್ಲಿ ಚಿದಂಬರರು ಅದೇ ರೀತಿ ಹೇಳಿಕೆಯನ್ನು ಕೊಡಂತ ಕೆಲಸ ಮಾಡಿದಾರ. ಅದೇ ರೀತಿಯಲ್ಲಿ ಅವತ್ತಿನ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಕೂಡ ಪೆಟ್ರೋಲ್ ಕೂಡ ಏನು ಬಳಕೆ ಮಾಡ್ತಿದ್ರು ಕಡಿಮೆಯನ್ನು ಮಾಡಬೇಕು, ಚಿನ್ನ ಖರೀದಿ ವಿಚಾರದಲ್ಲಿ ಕೂಡ ತಾವು ಯಾರು ಕೂಡ ಚಿನ್ನ ಖರೀದಿ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲ ಕೂಡ ಮರೆಯುವಂತ ಕೆಲಸ ಆಗ್ತಾ ಇದಾವೆ. ಯಾಕಂದ್ರೆ ದೇಶದ ಬಗ್ಗೆ ಹಿತದೃಷ್ಟಿ, ದೇಶದಲ್ಲಿದ್ದಂತ ವ್ಯವಸ್ಥೆ ಬಗ್ಗೆ, ಆರ್ಥಿಕ ಬಗ್ಗೆ ಇವತ್ತು GDP ಏನಿದೆ ಇವತ್ತು ನಮ್ಗೆ ಬಹಳಷ್ಟು ಚೆನ್ನಾಗಿದೆ. 6.something ಚೇಂಜ್ ಇದೆ GDP. ಇವತ್ತು ಆರ್ಥಿಕ ಶಕ್ತಿಯಲ್ಲಿ ನಮ್ಮ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿ ಇದೀವಿ. ಆದ್ರೆ ಇವತ್ತು ಅವ್ರು ಹೇಳಿದಂತ ಹೇಳಿಕೆಗಳನ್ನು ಇಂದಿರಾ ಗಾಂಧಿ ನೋಡ್ರಿ, ಅದೇ ರೀತಿ ಮನಮೋಹನ್ ಸಿಂಗ್ ಅವರ ಹೇಳಿಕೆಗಳನ್ನ ನೋಡ್ರಿ, ಚಿದಂಬರ ಹೇಳಿಕೆಯನ್ನು ನೋಡಿ, ಇವತ್ತು ಸಾಕಷ್ಟು ಬಾರಿ ಈ ರೀತಿ ಹೇಳಿಕೆಗಳನ್ನು ದೇಶದ ಹಿತದೃಷ್ಟಿಯಿಂದ ಹೇಳಂತ ಕೆಲಸ ಆಗಿದೆ. ಯಾವುದೇ ಸ್ವಾರ್ಥ ಇಲ್ಲ. ದೇಶ ಮುಂದಿನ ದಿನಗಳಲ್ಲಿ ಬಹಳಷ್ಟು ಗಟ್ಟಿ ಆಗಬೇಕು ಅನ್ನೋಂಥ ವಿಶ್ವದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರಿಗೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಸೋರಿಕೆಯಾಗಿ ದೇಶದಾದ್ಯಂತ 5 ಮಕ್ಕಳು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ವರದಿ ಆಗಿದೆ ಸರ್. ಇದರಲ್ಲಿ ಬಿಜೆಪಿ ನಾಯಕರೊಬ್ಬರು ಇನ್ವಾಲ್ವ್ ಇದ್ದಾರೆ ಅಂತ ಯಾರನ್ನ ಇಲ್ಲಿ ಇವತ್ತು ನೀಟ್ ಪರೀಕ್ಷೆ ವಿಚಾರದಲ್ಲಿ ಆಲ್ರೆಡಿ ಏನ್ ಸರ್ಕಾರ, ಕೇಂದ್ರ ಸರ್ಕಾರ ಏನ್ ತೀರ್ಮಾನ ತಗೊಂಡಿದ್ರು ಅದನ್ನೆಲ್ಲ ಕೂಡ ಮುಂದೂಡಿಯಂತ ಕೆಲಸ ಆಗಿದೆ. ಏನಾಗಿ ಎದಕ್ಕೋಸ್ಕರ ಮಾಡಿದಾರ, ಈ ಪರೀಕ್ಷಾ ಪತ್ರಿಕೆ ಏನಿದ್ರೆ ಅದು ಎಲ್ಲ ಒಂದು ಕಡೆ ಸೋರಿಕೆ ಆಗಿದೆ ಅನ್ನೋಂಥ ವಿಚಾರ. ಆ ಸೋರಿಕೆ ಆದಂತ ಟೈಮಲ್ಲಿ ಮಕ್ಕಳು ಯಾವುದೇ ರೀತಿಯಲ್ಲಿ ಹೊರೆಯಿಲ್ಲ, ನೆನ್ಪಿಡ್ಕೋಬೇಕು. ಅವ್ರ ಫೀಸ್ ಕಟ್ಟಂಗಿಲ್ಲ, ಅವ್ರ ಎಕ್ಸಾಮಿನೇಷನ್ ಫೀಸ್ ಅವತ್ತೇನು ಕಟ್ಟಿದ್ರೆ ಅದೇ ರೀತಿಯಲ್ಲಿ ಕೂಡ ಯಾವ್ದು ₹1 ಹೊರೆಯಲ್ಲ. ಬಹಳಷ್ಟು ಸೋರಿಕೆ ಆಗಿರೋ ಕಾರಣ ಕೆಲವು ಮಂದಿ ಕೆಟ್ಟ ವ್ಯಕ್ತಿಗಳಿಗೆ ಸೋರಿಕೆ ಆದಂತ ಪತ್ರಿಕೆ, ಇವತ್ತು ಪ್ರಶ್ನೆ ಪತ್ರಿಕೆ ಯಾರಿಗೇನೋ ಫಾಲ್ಸ್ ಮಂದಿ ಹತ್ರ ಹೋದ್ರೆ ಅವರು ಅದೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡ್ರೆ ಯಾರು ಪ್ರಾಮಾಣಿಕವಾದಂತ ಓದಂತ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಕಾರಣದಿಂದ ಅದನ್ನ ಮುಂದುವರಿಸಂತ ಕೆಲಸ ಆಗಿದ್ರೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಅದನ್ನೇ ಪಡೆಯೋದು ಬೇಕಾಗಿಲ್ಲ. ಅವ್ರು ನಿರೀಕ್ಷಿತವಾಗಿ ಅವ್ರು ಏನು ಓದ್ಕೊಂಡಿದ್ರ ಅವ್ರಿಗೆ ತಕ್ಕಂಗೆ ಫಲಿತಾಂಶವನ್ನು ರಿಸಲ್ಟ್ ಬರೋಂತ ಕೆಲಸ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.